ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಧಾರವಾಡ ಜಿಲ್ಲೆಯ ಕವಲಗಿರಿ ಶಿವಾನಂದ ಮಠದ ಸರಸ್ವತಿ ಸ್ವಾಮೀಜಿಯ ಕಾಮಪುರಾಣ ಈಗ ಬಯಲಿಗೆ ಬಂದಿದೆ. ಮಠದ ಆವರಣದಲ್ಲೇ ಮಹಿಳೆಯೊಬ್ಬರಿಂದ ಬೆತ್ತಲೆ ಮಸಾಜ್ ಮಾಡಿಸ್ಕೊಂಡಿರೋ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇನ್ನು ಈ ಕೇಸ್ನಲ್ಲಿ ಬ್ಲಾಕ್ ಮೇಲ್ ನಡೆದಿರೋ ಅನುಮಾನ ಕೂಡ ಇದೆ. ಹಾಗಾದ್ರೆ ಏನಿದು ಕತ್ತಲಲ್ಲಿ ಸ್ವಾಮೀಜಿಯ ಬೆತ್ತಲೆ ಮಸಾಜ್ ಅನ್ನೋದನ್ನ ಈ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಸರಸ್ವತಿ ಸ್ವಾಮೀಜಿಗಳು ಒಬ್ಬ ಮಹಿಳೆಯ ಜೊತೆ ಬೆತ್ತಲೆಯಾಗಿ ಸ್ನಾನ ಮಾಡಿಸ್ಕೊಂಡು ಮೈಯೆಲ್ಲ ಮಸಾಜ್ ಮಾಡಿಸ್ಕೊಂಡಿದ್ದಾರೆ. ಗ್ರಾಮಸ್ಥರ ಮುಂದೆ ದೊಡ್ಡ ಸನ್ಯಾಸಿಯತೆ ಪೋಸ್ ಕೊಡ್ತಿದ್ದ ಸರಸ್ವತಿ ಸ್ವಾಮಿಗೆ ವಯಸ್ಸು 60 ಆದರೂ ಚಪಲ ಮಾತ್ರ ಕಮ್ಮಿ ಆಗಿಲ್ಲ. ಗ್ರಾಮಸ್ಥರ ಆಧ್ಯಾತ್ಮಿಕ ಕೇಂದ್ರವಾಗಿದ್ದ ಮಠವನ್ನೇ ಈ ಸ್ವಾಮೀಜಿ ಮಸಾಜ್ ಪಾರ್ಲರ್ ಆಗಿ ಮಾಡ್ಕೊಂಡಿದ್ದಾರೆ. ಇದು ಆ ಮಠದ ಮೇಲೆ ಶ್ರದ್ಧೆ ಇಟ್ಕೊಂಡಿದ್ದ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ನೋವನ್ನು ಉಂಟು ಮಾಡಿದೆ. ಇವರು ಕತ್ಲೆಯಲ್ಲಿ ಬೆತ್ತಲೆ ಮೆಸೇಜ್ ಮಾಡಿಸ್ಕೊಂಡಿರೋ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆನೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ವಿಡಿಯೋದಲ್ಲಿ ಮಸಾಜ್ ಮಾಡ್ತಾ ಇರೋ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿ ಮತ್ತೊಂದು ವಿಚಾರ ಏನಂತಂದ್ರೆ, ಈ ಸ್ವಾಮೀಜಿ ಮಠದಲ್ಲಿ ಬೆತ್ತಲೆಯಾಗಿ ಕೂತ್ಕೊಂಡು ಮಸಾಜ್ ಮಾಡಿಸ್ಕೊಳ್ತಾ ಇರ್ತಾರೆ. ಇದನ್ನ ದೂರದಿಂದ ಯಾರೋ ವಿಡಿಯೋ ಮಾಡಿದ್ದಾರೆ. ಸುಮಾರು 5 ಜನರಿದ್ದ ಒಂದು ಟೀಮು ಈ ವಿಡಿಯೋವನ್ನು ಇಟ್ಕೊಂಡು ಸ್ವಾಮೀಜಿಯನ್ನು ಬ್ಲಾಕ್ ಮೇಲ್ ಮಾಡುತ್ತೆ. 20 ಲಕ್ಷ ರೂಪಾಯಿ ಕೊಡಿ, ಇಲ್ಲ ಅಂದರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಆಗ ಗ್ರಾಮದ ವ್ಯಕ್ತಿಯೊಬ್ಬರ ಸಮ್ಮುಖದಲ್ಲಿ 10 ಲಕ್ಷ ರೂಪಾಯಿಗೆ ಡೀಲ್ ಓಕೆ ಆಗುತ್ತೆ. ಆ ಬಳಿಕ ಈ ಸ್ವಾಮೀಜಿ ವಿಡಿಯೋ ಡಿಲೀಟ್ ಮಾಡುವಂತೆ ಹೇಳಿ ಮಠಕ್ಕೆ ಕರೆಸ್ಕೊಂಡು ಆ ಹುಡುಗರಿಗೆ 7 ಲಕ್ಷ ರೂಪಾಯಿಯನ್ನು ಕೊಟ್ಟಿರ್ತಾರೆ. ಬಾಕಿ 3 ಲಕ್ಷ ರೂಪಾಯಿ ಕೊಡ್ಲಿಲ್ವಲ್ಲ ಈ ಸ್ವಾಮಿ ಅಂತ ವಿಡಿಯೋನ ವೈರಲ್ ಮಾಡಿಬಿಟ್ಟಿದ್ದಾರೆ. ಸದ್ಯ ವಿಡಿಯೋ ಮಾಡಿ ಹಣ ವಸೂಲಿ ಮಾಡ್ತಾ ಇರೋ ಗ್ಯಾಂಗ್ ವಿರುದ್ಧ JMFC ಕೋರ್ಟ್ನಲ್ಲಿ ಸ್ವಾಮೀಜಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರೋ 5 ಜನರ ವಿರುದ್ಧ ಧಾರವಾಡ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲೂ ಕಂಪ್ಲೇಂಟ್ ಕೊಡೋದಕ್ಕೆ ಸ್ವಾಮೀಜಿ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಜನರ ಮುಂದೆ ಸಭ್ಯಸ್ಥನಂತೆ ನಟನೆ ಮಾಡಿ ಸನ್ಯಾಸಿಯಂತೆ ಓಡಾಡ್ಕೊಂಡಿದ್ದ ಸ್ವಾಮೀಜಿ ಈಗ ಜಗತ್ತಿನ ಮುಂದೆ ಬೆತ್ತಲಾಗಿದ್ದಾರೆ. ಕತ್ಲಲ್ಲಿ ಬೆತ್ತಲೆ ಮಸಾಜ್ ಮಾಡಿಸ್ಕೊಂಡು ಸುದ್ದಿಯಲ್ಲಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.